ಕ್ಷೇತ್ರ ರಕ್ಷಣೆಯ ಸಂಯೋಜನೆಯಲ್ಲಿ ತೋರ್ತಾ ಇದೆ ಈ ಜಾನ್ ಸ್ಪೋರ್ಟ್ಸ್ ಉಡುಪಿ. ಒಂದೆಡೆ ಆಸೇಫ್ ಸೈಫ್, ಇನ್ನೊಂದೆಡೆ ಅಬಿ ಓಪನರ್ಸ್. ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕ ನಿಶಾನೆ ತೋರ್ತಾ ಇದ್ದಾರೆ. ಟೈಮರ್ ಆನ್. ಒಂದೆಡೆ ಮಧು ಮೈಸೂರ್, ಇನ್ನೊಂದೆಡೆ ಇಬ್ರಾಹಿಂ ಆಪ್ರಾಡಿ ಉಡುಪಿ. ರಾಹಿಲ್ ಮೊದಲ ಚೆಂಡಲ್ಲಿ ಕ್ಲೀನ್ ಬಾಲ್, ಹುಬ್ಬರ ಆಘಾತವನ್ನು ಕಳಿಸ್ತಾ ಇದೆ. ಸೈಡ್ ಬ್ಯಾಕ್ ಟು ದ ಪೆವಿಲಿಯನ್. ಅಂಕಲ್ ಒಳಬಾಗಿ ಹೊಸ ದಾಟಗಿನ ಸೇರ್ಪಡೆ ಡಕ್ಕನ್. ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆ ಭಾಗದಲ್ಲಿ ರಾಹಿಲ್ ತನ್ನ ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಸಂಪತ್ ಬೈಲಕರ ನಾಯಕತ್ವದ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಈ ಒಂದು ಪಂದ್ಯದಲ್ಲಿ ಫ್ರಾಂಚೈಸಿ ಪ್ರಮೋಟರ್ಸ್ ಗಳಾಗಿ ರವಿ ಕವಾಲ್, ಬಾಲಾಜಿ ಮೆಟಲ್ ವರ್ಕ್ಸ್, ಇನ್ನೊಂದೆಡೆಯಲ್ಲಿ ಮದಗ ಹೆಬ್ರಿ, ಕೆಚೆ ನಾಗ್ಪುರ್, ಮಹೇಶ್ ಭಂಡಾರಿ, ಪ್ರವೀಣ್ ಶೆಟ್ಟಿ, ಅವಿನಾಶ್ ಶೆಟ್ಟಿ ಫ್ರಮ್ ಹೆಬ್ರಿ. 16 ತಂಡ, 16 ಫ್ರಾಂಚೈಸಿ ಪ್ರಮೋಟರ್ಸ್ಗಳು. ಆಯೋಜಕರಲ್ಲಿ ಪ್ರಾಯೋಜಕರು, ವ್ಯವಸ್ಥಾಪಕರಿಗಿಲ್ಲ ಖರ್ಚು ವೆಚ್ಚದ ಚಿಂತೆ. ಹೊಸ ಕ್ರಿಕೆಟ್ನಲ್ಲಿ ಹೊಸ ವಿನೂತನ ಯೋಜನೆ ಬೆಂಗಳೂರು ಫ್ಯಾನ್ಸ್. ಮತ್ತ ರಾಹಿಲ್ ಡಾಕ್ಟರ್ ಜಾಲಬಾರಿ, ಈ ತರ್ಮದ ಹುದ್ದರ ಆಘಾತ. ಕೆಜಿಯ ನಾಗ್ಪುರ್ ಎರಡನೇ ಹುದ್ದರನ್ನು ಕಳ್ಕೊಳ್ತಾ ಇದೆ. ರಿವ್ಯೂ 2 ತಂಡದ ಒಂದೊಂದು ರಿವ್ಯೂ ಇರ್ತದೆ. ಔಟ್ ಅನ್ನುವಂತ ಘೋಷಣೆ.
ರಿಚರ್ಡ್ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ರಿಚರ್ಡ್ ವೈಟ್ ಬಾಲ್. ಖಾತೆ ಆರಂಭಗೊಳ್ತಾ ಇದೆ. 1-2 1-2 ಕೆಜೆ ನಾಗ್ಪುರ್. ಡೀಪ್ ಟ್ರಬಲ್. ಆರಂಭಿಕ ಸಂಕಷ್ಟದಲ್ಲಿದೆ ನಾಗ್ಪುರ ಆಟಗಾರರು. ಬುಲೆಟ್ ಶಾಟ್ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ರಿಚರ್ಡ್ ಮುಖೇನ ಬ್ಲಾಕ್ ಹಾಲ್ ಅಲ್ಲಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಬ್ಯಾಟ್ ಸ್ವಿಂಗ್ ಆಗ್ತಾ ಇದೆ. ಚೆಂಡಿನ ಸ್ವಿಂಗ್ಗಿಂತ ಬ್ಯಾಟೇ ಸ್ವಿಂಗ್ ಆಗ್ತಾ ಇದೆ. ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ರಿಚರ್ಡ್. ಮುಂದಿನ ಪಂದ್ಯ ನ್ಯಾಶ್ ವರ್ಸಸ್ ಚೆನ್ನೈ 11. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು. ಉದ್ದರ ಆಘಾತವನ್ನು ಕಡ್ಕೊಳ್ತಾ ಇದೆ. ರಿಚರ್ಡ್ ಔಟ್ ಆಗ್ತಾ ಇದ್ದಾನೆ. ಈ ಒಂದು ಓವರ್ ನಲ್ಲಿ ರಾಹಿಲ್ ಓವರ್ ಹ್ಯಾಟ್ರಿಕ್ ಪಡ್ಕೊಳ್ತಾ ಇದ್ದಾನೆ. ರಿಚರ್ಡ್ ಅತ್ಯುತ್ತಮವಾದ ಆಟವನ್ನು ಆಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಕೊನೆಯ ಹಂತದಲ್ಲಿ ಔಟ್ ಆಗದ ಮುಖೇನ ಹುದ್ದರನ್ನು ಕಳ್ಕೊಳ್ತಾ ಇದೆ. 7-3 7 for 3. ಯತೀಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮಡಿಕೇರಿಯ ಯತೀಶ. ಮುಂದಿನ ಪದ ನ್ಯಾಶ್ ವರ್ಸಸ್ ಚೆನ್ನೈ. ತದನಂತರ ಜೆಕೆ ವರ್ಸಸ್ 108 ಬಾಲಾಜಿ 411. ತದನಂತರ ಜಾನ್ಸನ್ ಕುಂದಾಪುರ ದಾವಣಗೆರೆಯನ್ನು ಎದುರಿಸುತ್ತದೆ. ಹೊಸ ದಾಂಡಿಗ ಗೋಪಿ. ಉತ್ತಮ ರೀತಿಯ ಸತ. ಯಾವುದೇ ರೀತಿಯ ಓಟಗಳ ಅವಕಾಶ ಇಲ್ಲ. ಓವರ್ ಮುಕ್ತಾಯ ಓವರ್ಗಳ ಸಂಖ್ಯೆ 1. ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 7 for 3. 7-3. ಹೊಸ ಎಸೆಗಾರ ಪರಿಚಯವನ್ನು ಕಂಡುಕೊಳ್ತಾ ಇದೆ ವಿತೇಶ್ ಅಮೀನ್. ಮುಂದಿನ ಪಂದ್ಯ ನ್ಯಾಶ್ ವರ್ಸಸ್ ಚೆನ್ನೈ 11. ತದನಂತರ ಜೆಕೆ ವರ್ಸಸ್ 108 ಬಾಲಾಜಿ 11. ಉತ್ತಮ ರೀತಿಯ ಸತ. ಸ್ಲೋವರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಗುಟಗಳ ಹಿಂದೆ ಸಂಪತ್ ಬೈಲಕೆರೆ. ಎಕೆ ಸ್ಪೋರ್ಟ್ಸ್ಗಳ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಅನುಭವಿ ಆಟಗಾರ. ಮತ್ತೆ ಬೀಸುವ ಪ್ರಯತ್ನ ಸಫಲತೆ ಕಾಣ್ತಾ ಇಲ್ಲ. ಡಾಕ್ಟರ್ ಟಾಳಬಾರಿ. ಬೆಂಗಳೂರು ಫ್ಯಾನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಈ ಪಂದ್ಯಾಟವನ್ನು ಆಯೋಜನೆಯನ್ನು ಮಾಡ್ತಾ ಇದೆ. ಫ್ರೆಂಡ್ಸ್ ಕಪ್ 2024. 4 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲಬ, ಕ್ರಿಕೆಟ್ ಹಂಗಾಮ. ಈ ಒಂದು ಪಂದ್ಯದ ಲೈವ್ ಅಪ್ಡೇಟ್ಗಳು ಬರ್ತಾ ಇದೆ. SRB ಸ್ಪೋರ್ಟ್ಸ್ ಮೀಡಿಯಾ ಪಾರ್ಟ್ನರ್ ಸ್ಪೋರ್ಟ್ಸ್ ಕನ್ನಡ.
ಮತ್ತೆ ಡಾಕ್ಟರ್ ಡೆಲಿವರಿ ಬಹಳಷ್ಟು ಉತ್ತಮ ಎಸೆಗಾರಿಕೆ ಭಾಗದಲ್ಲಿ ವಿತೇಶ್. ಬಹಳ ಸುತ್ತಮುತ್ತ ಸತತ ಡಾಕ್ಟರ್ ಡೆಲಿವರಿಗಳು ಬರ್ತಾ ಇದೆ. ಕೊನೆಯ ಬಾರಿ ವಿತೇಶ್. ಬಹಳ ಸುತ್ತಮುತ್ತ ಎಸೆತ ಮೇಡನ್ ಓವರ್. ಅತ್ಯುತ್ತಮ ಒಂದು ಓವರ್ ಅನ್ನು ಎಸೆದರು ವಿತೇಶ್. ದ ಕಂಪ್ಲೀಷನ್ ಓವರ್ ನಂಬರ್ 2, ಸ್ಕೋರ್ 7 for 3. ಹೊಸ ಎಸೆಗಾರ ಪರಿಚಯ ಮಾಡ್ತಾ ಇದೆ ಪ್ರವೀಣ್ ಗೌಡ. ಪ್ರವೀಣ್ ಗೌಡ ಮೈಸೂರು ಎಕ್ಸ್‌ಪ್ರೆಸ್ ಉಡುಪಿ ಕಡೆ ಬರ್ತಾ ಇದೆ. ನ್ಯಾಶ್ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಅನುಭವಿ ಆಟಗಾರ, ಹಿರಿಯ ಆಟಗಾರ ಪ್ರವೀಣ್ ಗೌಡ. ಸ್ಟ್ರೈಕರ್ ವಿಭಾಗದಲ್ಲಿ ಗೋಪಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅವಿ. ವೈಡ್ ಬಾಲ್. ಬಹಳ ಸುತ್ತಮುತ್ತ ಹೊಡೆತ, ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಗೋಪಿ ದಾಳಿಯ ಮುಖದ ಮೊದಲ ಸಿಕ್ಸರ್ ಬರ್ತಾ ಇದೆ. ಕಲಿಸಿದ್ರು ಕೂಡ ಗೋಪಿ. ಕೆಚಿಯ ನಾಗ್ಪುರ ಆರಂಭಿಕ ಆಘಾತದ ನಡುವೆಯೂ ಕೂಡ ಭರ್ಜರಿ 2 ಸಿಕ್ಸರ್ಗಳು ಬಂದಿವೆ. ತಡ ಮೊತ್ತ 14 for 3. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಪ್ರವೀಣ್ ಗೌಡ. ಸ್ಲೋವರ್ ಡೆಲಿವರಿ, ವೇರಿಯೇಷನ್ ಡೆಲಿವರಿ. ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ತಿರುವನ್ನು ಕೂಡ ಕೊನೆ ಹಂತದಲ್ಲಿ ನೀಡ್ತಾ ಇದ್ದಾನೆ ಪ್ರವೀಣ್ ಗೌಡ, ಅನುಭವಿ ಎಸೆಗಾರ. ಈ ತರವಾದ ಮತ್ತೊಂದು ರಿವರ್ಸ್ ಶಾಟ್, ಸಿಕ್ಸರ್, ಷಟ್ಕ, ಆರೋಟದ ಸೇರ್ಪಡೆ. ತಡ ಮೊತ್ತ 20. ಗೋಪಿ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ.
ಆರಂಭಿಕ ದಿನಗಳಲ್ಲಿ ಪಾಕಿಸ್ತಾನದ ಮುಸ್ತಾಕ್ ಬ್ರದರ್ಸ್ ಈ ರೀತಿ ರಿವರ್ಸ್ ಶಾಟ್ ಗಳನ್ನು ದಾಖಲಿಸಿದ್ದು. ತದನಂತರ ಇಂಗ್ಲೆಂಡಿನ ಲೈನ್ ಬಾಟಮ್ ರಿವರ್ಸ್ ಶಾಟ್ ಗಳೇ ಪ್ರಸಿದ್ಧಿಯನ್ನು ಪಡ್ಕೊಂಡ್ರು. ಈಗ ಇವೆಲ್ಲ ಸರ್ವೇ ಸಾಮಾನ್ಯ. ದಕ್ಷಿಣ ಆಫ್ರಿಕಾ ಡಿವಿಲಿಯರ್ಸ್, ಆಸ್ಟ್ರೇಲಿಯಾದ ಮ್ಯಾಕ್ಸ್ವೆಲ್, ಭಾರತದ ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಈಗಿನ ಪ್ರಚಲಿತ ಆಟಗಾರ. ಆದ್ರೆ ಈಗ ಟೆನ್ನಿಸ್ ಬಾಲ್ ನಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಗೋಪಿ ಈ ಓವರ್ನಲ್ಲಿ 2ನೇ ರಿವರ್ಸ್ ಶಾಟ್ ದಾಖಲಿಸಿದ್ರು ಕೂಡ. ಈ ತರಹದ ಮತ್ತೊಂದು ಬಿರುಸಿನ ಹೊಡೆತ, ಓವರ್ ಹ್ಯಾಟ್ರಿಕ್. ಗೋಪಿ ರಿವರ್ಸ್ ಶಾಟ್ ಗಳಲ್ಲಿ ಕೂಡ ಓವರ್ ಹ್ಯಾಟ್ರಿಕ್. ಆರಂಭಿಕ ಹಂತದಲ್ಲಿ ರಾಹಿಲ್ ಓವರ್ ಹ್ಯಾಟ್ರಿಕ್ ನ ಒಂದು ಎಸಗಾರಿಕೆಯನ್ನು ಮಾಡಿದ್ರು. ಈಗ ಓವರ್ ಹ್ಯಾಟ್ರಿಕ್ ಸಿಕ್ಸರ್ ಗೋಪಿ ದಾಖಲಿಸ್ತಾ ಇದ್ದಾರೆ. ಮೊತ್ತ 26, 26. ಕೊನೆಯ ಬಾರಿಗೆ ಪ್ರವೀಣ್ ಗೌಡ. ಬಹಳ ಸುತ್ತಮುತ್ತ ಎಸೆತ ಓವರ್ನ ಮುಕ್ತ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಟ್ ಓವರ್ ನಂಬರ್ 3, ಸ್ಕೋರ್ 26 for 3, 26ಕ್ಕೆ 3. ಫ್ರೆಂಡ್ಸ್ ಕಪ್ ಸಾಗ್ತಾ ಇದೆ 2024. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿತೇಶ್ ಅಮೀನ್, ಅವಿ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೆ ವಿತೇಶ್ 2ನೇ ಬಾರಿ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಒಂದೆಡೆ ಅವಿ, ಇನ್ನೊಂದೆಡೆ ಗೋಪಿ. 3 ಭರ್ಜರಿ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸಿದ ಮುಖ್ಯನ ಈ ಅಂಕಣಕ್ಕೆ ಹೊಸ ಮೆರಗನ್ನು ತಂದಂತಹ ಆಟಗಾರ. ಈ ತರಹದ ಭರ್ಜರಿ ಹೊಡೆತ ಈ ಬಾರಿ ಅವಿ ಮುಖಾನ. ತಡವಾದ್ರೂ ಕೂಡ ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ಲೇಟ್ ಆದ್ರೂ ಲೇಟೆಸ್ಟ್ ಸಿಕ್ಸರ್. $33, 33. ಡಾಟೆಡ್ ಡೆಲಿವರಿ. 33, 4ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಆಟ ಆಡುವಂತಹ 2 ತಂಡಗಳು ಟಾಸ್ಗಾಗಿ ಬರಬೇಕು. ಚೆನ್ನೈ 11 ವರ್ಸಸ್ ನ್ಯಾಶ್. ನ್ಯಾಶ್ ವರ್ಸಸ್ ಚೆನ್ನೈ. ವೈಟ್ ಬಾಲ್.
Chennai versus Nash. Captain, please come for the dais immediately for the toss. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಅವಿಹುದ್ದಾರಿ ನೆಲಕುಳ್ತಾ ಇದೆ. ವಿತೇಶ್ಗೆ ಒಂದು ವಿಕೆಟ್ ಕೂಡ ಲಭಿಸ್ತಾ ಇದೆ. ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಅಲ್ಲಿನ ಕ್ಷೇತ್ರ ರಕ್ಷಕ ಪಡಿತಾ ಇದ್ದಾರೆ. ಪ್ರಸಿದ್ಧ ಕೃಷ್ಣ ಪ್ರಸಿದ್ಧ ಆಚಾರ್ ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ. ಇಲ್ಲಿ ವೀಕ್ಷಕರ ಕೊಠಡಿಯ ಸನಿಹ ಒಂದು ಮೊಬೈಲ್ ಮಿಸ್ಪ್ಲೇಸ್ ಆಗಿದೆ. ದಯಮಾಡಿ ಸಿಕ್ಕಿದವರು ಇಲ್ಲಿ ತಲುಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯುನೈಟೆಡ್ ಜಾಗ್ವಾರ್ ಇದರ ಆಟಗಾರ ಒಂದು ಮೊಬೈಲ್ ಮಿಸ್ಪ್ಲೇಸ್ ಆಗಿದೆ. 34 ಶಜಾದ್ ಹೊಸ ದಾಂಡಿಗ. ಬಹಳ ಸುತ್ತಮುತ್ತ ಎಸೆತ ಬಲವಂತ ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮತ್ತೆ ವಿತೇಶ್ ಮುಖೇನ. ಉತ್ತಮ ಎಸೆತ ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4. ಸ್ಕೋರ್ 34. ಟೈಮರ್ ಆಫ್ ಮಾಡಿ. ಈ ಹಂತದಲ್ಲಿ ಮತ್ತೆ ಎಸೆಗಾರಿಕೆ ಬದಲಾವಣೆ ತರುವ ಪ್ರಯತ್ನ ಮಾಡ್ತಾ ಈಸಾನ್ ಸ್ಪೋರ್ಟ್ಸ್. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಅಜಯ್ ರಾಜ್. ಥ್ಯಾಂಕ್ ಯು. ನಾನು ನಿಮ್ಮ ನ್ಯಾಶ್ ತಂಡದ ಮಹೇಶ್ ಮಾತಾಡೋದು. ಇದೇ ತಿಂಗಳು 22, 23, 24 ಫ್ರೆಂಡ್ಸ್ ಬೆಂಗಳೂರು ತಂಡದವರು ಒಂದು ಅದ್ದೂರಿಯಾದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ನಲ್ಲಿ 10 ರಾಜ್ಯ ತಂಡಗಳು, 4 ಹೊರ ರಾಜ್ಯ ತಂಡಗಳು ಹಾಗೂ 2 ಹೊರದೇಶ ತಂಡಗಳು ಈ ಟೂರ್ನಮೆಂಟಲ್ಲಿ ಭಾಗವಹಿಸ್ತಿದ್ದಾರೆ. ಈ ಟೂರ್ನಮೆಂಟಲ್ಲಿ ಭಾಗವಹಿಸುವ ಎಲ್ಲ ಆಟಗಾರರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ನ್ಯಾಶ್ ತಂಡದ ಕಡೆಯಿಂದ ಎಲ್ಲರಿಗೂ ಶುಭವಾಗಲಿ. ಹಾಗೆ ಈ ಟೂರ್ನಮೆಂಟಿನ ಆಯೋಜಕರು ರೇಣುಗೌಡರು ಹಾಗೂ ಫ್ರೆಂಡ್ಸ್ ತಂಡದವರು, ಇವರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. और उनके गेंदबाज कमाल की गेंदबाजी कर रहे हैं. अब तक 4 विकेट वो प्राप्त कर चुके हैं. स्ट्राइक एंड पर इस वक्त बैट्समैन गोपी है. गेंद को लेकर आक्रमण पर यतीश आक्रमण पर आ रहे हैं. गोपी स्ट्राइक एंड पर, तो गोपी स्ट्राइक एंड पर हैं. क्या कुछ कर पाते हैं देखने वाली बात होगी. बड़ा दिलचस्प मुकाबला चलता हुआ. रन्स बन चुके हैं अब तक 34 फॉर द लॉस ऑफ 4 विकेट्स.
यतीश की गेंद लेग स्टंप के बाहर थी और इस बार थोड़ा सा आधे अधूरे मन से गेंद को खेलने का प्रयास किया। अंपायर ने कहा कि वाइड है, लेग स्टंप के ज्यादा बाहर थी विकेट कीपर के पीछे। हालांकि लेग स्लिप के फील्डर ने गेंद को गैदर कर लिया। रन देने का अवसर जैसा कि आपको बताया गया वाइड के रूप में 1 रन का इजाफा हो चुका है। रन बढ़कर 35 पर यतीश आक्रमण पर है। गोपी योजना बनाकर थोड़ा सा खुला स्टांस है उनका। एक और बार गेंद लेग स्टंप के बाहर थी और गोपी पलट कर स्विच हिट करना चाहते थे और इसको देखते हुए यतीश ने गेंद को जानबूझकर लेग स्टंप के बाहर कर दिया। अच्छी लेंथी डिलीवरी थी और अंतिम क्षणों में गोपी ने गेंद को जाने दिया, लेकिन कहीं ना कहीं नजरों से अंपायर से अपील की गई। इस अपील को अंपायर ने खारिज कर दिया नजरों से। राउंड विकेट ये गेंद और अजीबोगरीब स्ट्रोक, लेकिन बहुत खूबसूरती के साथ बाउंड्री लाइन के बाहर निकल गया जी हाँ, और ये शानदार 4 रन इस बेहतरीन स्ट्रोक के प्रोजेक्ट है फ्रेंड्स कप 2024 सीजन 2। कमाल का स्ट्रोक था। रन्स को बनने हैं वो चाहे किसी भी रूप में क्यों न बने। गोपी ने इस बार गेंद को देखा, लेग स्टंप के आसपास थी, लेंथ में ज्यादा थी, थोड़ा सा शफल किया, ऑफ स्टंप के बाहर आ गए और इस प्रयास में वो थोड़ा सा लुढ़क गए, लेकिन गेंद को स्कूप और पुल का मिला जुला स्ट्रोक का स्वीप का मिला जुला स्ट्रोक था। लगभग बैकवर्ड स्क्वायर लेग बाउंड्री लाइन के बाहर गई 4 रनों के लिए। चेन्नई 11 और नैश बैंगलोर दोनों टीमों के कैप्टन से अनुरोध है कृपया टॉस के लिए आए। राउंड विकेट ये गेंद बहुत अच्छी गेंद थी। यतीश ने अच्छा कमबैक किया, इस बार अच्छी योजना के साथ लाइन और लेंथ को थोड़ा सा बदल दिया। ऑफ स्टंप के बाहर थी और राउंड विकेट वो गेंदबाजी कर रहे हैं। इस बार शायद एक अच्छी योजना उनके दिमाग में आ गई और योजनाबद्ध तरीके से उन्होंने गेंद को ऑफ स्टंप के बाहर निकाल दिया और बैट्समैन थोड़ा सा खेलने के प्रयास में बीट हो गए। लेग स्टंप के बाहर एक और बार और पलटकर खेलने के प्रयास में, लेकिन अंपायर ने इस बार इस गेंद को वाइड करार दिया। बहुत ज्यादा बाहर गेंद गई थी और वाइड के इस रन के साथ रन सब बढ़कर पहुंच चुका है 40 पर। 40 4 विकेटों के नुकसान पर 40 फॉर द लॉस ऑफ 2 विकेट्स। कुनिगल मंजू का बहुत बहुत स्वागत है। उभरते हुए कमेंटेटर हैं और कमेंट्री पैनल में आज बहुत शानदार कमेंटेटर्स मौजूद हैं। बहरहाल पलटकर गेंद को खेलने का प्रयास, दोबारा चौक गया, विकेट कीपर ने गेंद को गैदर कर लिया। चेन्नई 11 और बैंगलोर नैश बैंगलोर दोनों टीमों के कैप्टन से अनुरोध है कृपया वो जल्दी टॉस के लिए कमेंट्री बॉक्स की दिशा में आए। तो ये गेंद लेग स्टंप के बाहर पलटकर खेलने का प्रयास बार बार कर रहे हैं बैट्समैन गोपी, लेकिन एक और बार पलटकर सिर्फ संकेत कर रहे हैं कि उछाल देंगे, लेकिन जाने दिया अंतिम क्षणों में, क्योंकि गेंद की लेंथ और लाइन को ज्यादा बाहर थी, लेंथ में ज्यादा थी, लेग स्टंप के ज्यादा बाहर, और मुझे लगता है कि ऐसे प्रयास में 2-3 बार वो गेंद को मिस कर गए और अंपायर ने इस नजरों से की गई अपील को जो वाइड के लिए की गई थी उसे खारिज कर दिया। रन्स अतिरिक्त खाते में बन रहे हैं। लास्ट बॉल टू गो। आकाश में दूर दूर पंछियां लहरा रही हैं। गोपी अभी भी प्रयास कर रहे हैं। 2-3 बार उन्होंने इस ओवर में पलटकर खेलने के प्रयास में गेंद को जाने दिया, जबकि यतीश आक्रमण पर तैयार। राउंड विकेट ये गेंद अच्छी गेंद थी, एक तरह से किया जाए तो क्रीज से गेंद को किया था और टिप्पा खाने के बाद थोड़ा सा घूमकर दिशा परिवर्तन होकर ऑफ स्टंप की दिशा में आ गई, उसको पीछे हटते हुए और बल्ले का सिरा देकर कट कर दिया। आसानी के साथ 1 रन चुरा लिया बैट्समैन ने और इसी के साथ ओवर समाप्त हो चुका है। आफ्टर द कंप्लीशन ऑफ 5 ओवर स्कोर इज ऑन 41 फॉर द लॉस ऑफ 4 विकेट्स, 41 फॉर 4। क्या बात है। 81 स्पोर्ट्स की तरफ से शानदार पुरस्कार रखा गया है। 81 स्पोर्ट्स की तरफ से शानदार पुरस्कार, हैट्रिक सिक्सेस के लिए 2000 रुपए नगद पुरस्कार और हैट्रिक विकेट के लिए 2000 नगद पुरस्कार। बड़ा मुश्किल है लेकिन बनाए जा सकते हैं, किस्मत ने अगर साथ दिया तो प्रयास सही रहेगा। बहरहाल सीधे मैदान की ओर चलते हैं और परिस्थिति आप जानते हैं इस वक्त कश्मकश के दौर से गुजरता हुआ रन्स बन चुके हैं 40, 4 विकेटों के नुकसान पर। टॉस जीतकर पहले गेंदबाजी करने का फैसला कितना सही और गलत यह तो समय बताएगा। बीच में कुनिगल मंजू से भी बात करेंगे, इस वक्त तो हमारे साथ मौजूद हैं। शानदार क्रिकेट श्रृंखला चल रही है। कुनिगल मंजू, आप क्या कहेंगे इस क्रिकेट श्रृंखला के बारे में? दूसरा सीजन चल रहा है। अजय सर ಹೇಗಿದ್ದೀರಾ? ಮೊದಲನೇದಾಗಿ ಬೆಂಗಳೂರಿಗೆ ಸ್ವಾಗತ. ಥ್ಯಾಂಕ್ ಯು. How is Friends Cup going on?
जी हाँ, शानदार क्रिकेट श्रृंखला चल रही है और दूसरा सीजन चल रहा है। उम्मीद करते हैं आने वाले भविष्य में तीसरा साल, चौथा साल, साल पर साल बनता जाए। ಖಂಡಿತ ಹೀಗೆ ಸಾಗಬೇಕು ನಮ್ಮ ಫ್ರೆಂಡ್ಸ್ ಕಪ್। राउंड विकेट ये गेंद ऑफ स्टंप के बाहर थी, बल्ले को चाला है, पूरी तरह से मिस कर गए इस बार बैट्समैन गोपी, मिस कर गए। आक्रामक तरीके से गेंद को उछालने का प्रयास किया, लेकिन ये गेंद बहुत तेज रफ्तार की, लगभग 70-80 केएस रफ्तार की ये गेंद थी जिसको मिस कर गए। राहिल की गेंद, राउंड विकेट एक और अच्छी गेंद थी, बीट हो गए बैट्समैन, ऐसा लगा कि शायद पैरों से टकरा गई है, बच गए। टिप्पा खाने के बाद बहुत तेजी के साथ अंदर की तरफ आई और बैट्समैन पलट कर गेंद को खेलने के प्रयास में मिस कर गए। विकेट कीपर ने गेंद को गैदर कर लिया। कुणिगल, आप कुछ कहना चाहते हैं? ಖಂಡಿತ ಸರ್, ಇಲ್ಲಿ ನಾಗ್ಪುರ್ ಆ ಕಡೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಆರ್ಡ್ ಟೆನ್ನಿಸ್ ಬಾಲ್ ಅಲ್ಲಿ ಆಡ್ತಾರೆ, ತುಂಬಾ ಈ ಸಾಫ್ಟ್ ಟೆನ್ನಿಸ್ ಬಾಲ್ ತುಂಬಾ ಕಡಿಮೆ ಆಡ್ತಾರೆ। ಬಹುಶಃ ಅದು ಪ್ರಾಬ್ಲಮ್ ಆಗ್ತಿದ್ಯಾ ಬ್ಯಾಟರ್ಸ್ಗೆ, ಅದು ನಂದು ಚಿಂತನೆ ಇದೆ ಈ ತರ। पहले इस गेंद पर आते हैं, ये गेंद ऑन साइड की दिशा में पुल कर दिया, गेंद को स्क्वायर लेग बैकवर्ड डीप में गेंद जा चुकी है, एक रन चुरा लिया, दूसरे रन का अवसर नहीं बनेगा। नागपुर, मुझे लगता है कि आजकल का दौर कुणिगल, टेनिस वो हार्ड हो या फिर सॉफ्ट बॉल हो, अभ्यस्त होना बहुत जरूरी है। और जब आप फ्रेंड्स कप जैसे बड़ी क्रिकेट श्रृंखला में जाते हैं तो नागपुर क्या सारे क्षेत्रों के खिलाड़ी बिल्कुल प्रैक्टिस कर लेते हैं और उनको लगता है कि अपना 100% देकर किसी न किसी तरह से इस क्रिकेट श्रृंखला को जीते, क्योंकि बहुत प्रतिष्ठित क्रिकेट श्रृंखला है। ಖಂಡಿತ ಸರ್, ಅದು ಕೂಡ ಇರುತ್ತೆ, ಆದ್ರೆ ನನ್ನ ಅನಿಸಿಕೆ ಅಲ್ಲಿ ತುಂಬಾನೇ ಹಾರ್ಡ್ ಟೆನ್ನಿಸ್ ಬಾಲ್ ನ ಆಡೋದ್ರಿಂದ ನಮ್ಮ ಸಾಫ್ಟ್ टेनिस बॉल ಸ್ವಲ್ಪ ಕಷ್ಟ ಆಗಬಹುದು ಅಂತ। फर्क पड़ता है निश्चित तौर पर। जैसा कि आप देख रहे हैं, शुरुआत के 2 विकेट्स बैट्समैन उम्मीद नहीं कर रहे थे कि गेंद इतनी तेजी के साथ आएगी, क्योंकि सॉफ्ट गेंद में थोड़ा सा धीमा खेल खेलती है, स्पॉन्जी खेलती है, लेकिन ऐसा हुआ नहीं। अचानक गेंद रफ्तार के साथ आई और इस बार गेंद को लॉन्ग ऑन के ऊपर से उछाल दिया। क्या अद्भुत शौक है, लॉन्ग ऑन के ऊपर से गेंद गई है 6 रनों के लिए। इस जबरदस्त छक्के के प्रायोजक थे फ्रेंड्स कप 2024। ಅದೇ ಹೇಳ್ತಿದ್ವಿ ನೋಡಿ, ನಾವು ಸಾಫ್ಟ್ ಬಾಲ್ ಹಾರ್ಡ್ ಬಾಲ್ ಲೆಕ್ಕ ಇಲ್ಲ ಅಂತ ನೀವು ಹೇಳಿದ್ರಿ। ಖಂಡಿತ ಈಗ ಸಿಕ್ಸರ್ ಬರ್ತಾ ಅಂದ್ರೆ ಈಗ ಫಾರ್ಮ್ ಅಲ್ಲಿ ಬರ್ತಾ ಇದ್ದಾರೆ ಅವ್ರು ಇವಾಗ। जी हाँ, बिल्कुल फॉर्म में आ रहे हैं और एक बार जब आप टच में आ जाते हैं, लय में आ जाते हैं, मोमेंटम आपको मिल जाता है, तो निश्चित तौर पर सॉफ्ट क्या हो या फिर वो हार्ड हो, निश्चित तौर पर आप अच्छा खेल सकते हैं। फोकस बहुत जरूरी है। ಎಸ್ ಸರ್, ಮೊದಲನೇ ಮ್ಯಾಚ್ ಕೂಡ ಅದು ಬೆಂಗಳೂರಿಗೆ ಬಂದಿದ್ರೆ ಇನ್ನೂ ಕೂಡ ಮೊಮೆಂಟಮ್ ಶಿಫ್ಟ್ ಆಗುವಂತ ಪ್ರಯತ್ನಕ್ಕೆ ಈಗ ಪ್ರಯತ್ನ ನಡೀತಾ ಇದೆ, ಬ್ಯಾಟರ್ಸ್ ಗಳು ಸೆಟ್ ಆಗ್ತಾ ಇದ್ದಾರೆ ಪಿಚ್ಗೆ। जी हाँ, अभ्यस्त होना बहुत जरूरी है और मोमेंटम मिल रहा है। ये गेंद ऑन साइड पर पुल कर दिया, फील्डर वहां पर मौजूद है, लेकिन क्या कमाल की फील्डिंग है। जितना शानदार स्ट्रोक था उतनी खूबसूरती के साथ गेंद को फील्ड किया गया है। दोनों ओर से कांटे की टक्कर चल रही है। हालांकि बैट्समैन थोड़ा सा निराश है, क्योंकि जिस ताकतवर तरीके से गेंद को उन्होंने पुल किया था, स्क्वायर लेग और मिड विकेट के बीच में से संभावित चौका था, लेकिन फील्डर ने अपने प्रोफेशनल होने का संकेत दिया, शानदार तरीके से गेंद को अंदर की तरफ रोक लिया। ओवर समाप्त हो चुका है, कुल मिलाकर 6 ओवर के समाप्ति पर रन बन चुके हैं 54 विकेटों के नुकसान पर। हार्ड और सॉफ्ट टेनिस की बात की गई है कुणिगल मंजू, क्राउड काफी कम दिखाई पड़ रहा है। हो सकता है कल रात आप थे यहां पर तो बहुत सारे क्राउड, बहुत सारे लोग क्रिकेट प्रेमी मौजूद रहेंगे, और मुझे लगता है कि आज बहुत ज्यादा संख्या में और आने वाले 2 दिनों में बहुत ज्यादा संख्या होगी, क्योंकि फ्रेंड्स कप 2024 चल रहा है। ಖಂಡಿತ ಸರ್, ನಮ್ಮ ಬೆಂಗಳೂರಿನಲ್ಲಿ ಕ್ರಿಕೆಟ್ ಅಂದಾಕ್ಷಣ ನಮಗೆ ವೀಕ್ಷಕರಿಗೆ ಕಡಿಮೆ ಇಲ್ಲ ಸರ್, ಅದು ಫ್ಯಾನ್ಸ್ ಆಗಿರ್ಬೋದು, ಫ್ಯಾನ್ ಬೇಸ್ ಆಗಿರ್ಬೋದು, ಟೆನ್ನಿಸ್ ಬಾಲ್ ಆಗಿರ್ಬೋದು, ಲೆದರ್ ಬಾಲ್ ಆಗಿರ್ಬೋದು, ಅಂಡ್ ಹೋದ ವರ್ಷ ನಾವು ಕಳೆದ ವರ್ಷ ತುಂಬಾನೇ ಸಾವಿರಾರು ಜನ ನಮ್ಮ ಫ್ರೆಂಡ್ಸ್ ಕಪ್ ನ ನೋಡೋದಕ್ಕೆ ವೀಕ್ಷಕರು ಬಂದಿದ್ರು। ನಿನ್ನೆ ಕೂಡ ಸಾವಿರಾರು ಜನ ಇದ್ರು, ಇವತ್ತು ಅದೇ ರೀತಿ ಇರ್ತಾರೆ, ನಾಳೆ ನಾಡಿದ್ದು ಕೂಡ ಬರ್ತಾರೆ। ನಮ್ಮ ಪೀಣ್ಯದ ಸಮಸ್ತ ವೀಕ್ಷಕರಿಗೆ स्वागतವನ್ನ ಬಯಸ್ತಾ ಇದ್ದೀವಿ। निश्चित तौर पर बहुत बहुत धन्यवाद पीनिया के उन सभी दर्शकों को। दूसरी शब्दों में अगर मैं कहूं तो पंच पकवान में मीठे का काम करते हैं दर्शक, अगर मीठा न हो तो बात नहीं बनती है। आइए इस नए ताजा ओवर में आते हैं। गेंद को लेकर यतीश आक्रमण पर गोपी के लिए। जी है, राउंड विकेट इस बार थोड़ा सा अनऑर्थोडॉक्स स्ट्रोक था, थोड़ा सा एडजस्ट करना पड़ा बैट्समैन को। गोपी को जैसे तैसे एडजस्ट किया, क्योंकि गेंद के लाइन और अतिरिक्त उछाल को समझ नहीं पाए, थोड़ा सा पीछे हट गए, गेंद शरीर के नजदीक आ गए, फिर उसको बल्ले का टॉप एज देकर थोड़ा सा फिसलने दिया, जब तक पॉइंट में डीप में फील्डर आकर गेंद को उठा लेते। बैट्समैन ने 2 रनों को पूरा कर दिया। गोपी बहुत अच्छा कर रहे हैं, क्योंकि देख रहे हैं हर गेंद पर किस तरह से रनों को बनाया जा सकता है। इस छोर पर यतीश बड़ी जिम्मेदारी के साथ गेंद को लेकर तैयार हो रहे हैं। राउंड विकेट ये गेंद
ऑनसाइड की दिशा में उछालने का प्रयास, इस बार चूक गए, विकेट कीपर गेंद को संभाल नहीं पा रहे, और जब तक शॉर्ट फाइन लेग में फील्डर आकर गेंद को समेट पाते, लेग बाय के रूप में 1 रन का इजाफा हो चुका है। यह 7वां ओवर इस वक्त प्रगति पर चल रहा है। रन आपको बता दें, जी हां, 50 का आंकड़ा वैसे भी पार हो चुका है। 53 फॉर द लॉस ऑफ 4 विकेट्स। कुनिगल, आई थिंक none. So next match, Nash Bengaluru versus Chennai 11. Both the team come to the commentary box and ನಮಗೆ ಪ್ಲೇಯಿಂಗ್ 15 ಅನ್ನು ಕೊಡ ಮಾಡಿಕೊಡಬೇಕು. Nash Bengaluru ಹಾಗೂ Chennai 11. Lost call for both teams. यतीश आक्रमण पर, राउंड विकेट, ये गेंद उछालने का प्रयास हवा में, विकेट कीपर जी नहीं, गेंदबाज खुद यतीश ने आकर शिकार को प्राप्त कर लिया है। आखिरकार शिकार प्राप्त कर ही लिया। शानदार गेंद थी, गोपी आक्रामक तरीके से उछालने के प्रयास में बल्ले का सिरा दे बैठे, हवा में गई गेंद और शानदार कैच के साथ ही ये बहुमूल्य विकेट गिरा। इस बेहतरीन कैच के प्रायोजक थे फ्रेंड्स कप 2024। कुनिगल, अजय सर, टारगेट ಎಷ್ಟನ್ನು ಸೆಟ್ ಮಾಡಬಹುದು ನಮ್ಮ KGN नागपुर? इस वक्त बहुत अच्छा औसत चल रहा है कुनिगल मंजू, अगर मैं कहूं, क्योंकि शुरुआत में जब विकेट्स गिरे थे ऐसा लगा कि नागपुर बहुत हार्ड गेंद में, टेनिस में खेल के अभ्यस्त हो चुके हैं, तो सॉफ्ट रन उनको जम नहीं रहा है। लेकिन अचानक गियर बदलकर उन्होंने अच्छे खासे रन बटोरे हैं। अब ऐसा लगता है कि लगभग 60 के 65 रन बन सकते हैं। आप क्या कहेंगे? ಐ ಥಿಂಕ್ ಇನ್ನು ಕೂಡ ಹಾರ್ಡ್ ಹಿಟರ್ಸ್ ಇದ್ದಾರೆ, ಮಧ್ಯಮ ಕ್ರಮಾಂಕದಲ್ಲಿ ಬಂದಿದ್ದಾರೆ ಅಂಡ್ ಬಾಲ್ ನ ಚೆನ್ನಾಗಿ ಜಡ್ಜ್ ಮಾಡಿದ್ರೆ ಇಲ್ಲಿ ಸಿಕ್ಸ್ ಬೌಂಡ್ರಿಗಳು ಬಂದ್ರೆ ಒಂದು 80 ಇಸ್ ದ ಬೆಸ್ಟ್ ಟೋಟಲ್. ಐ थिंक 80 कुछ ज्यादा नहीं हुआ कुनिगल, मुझे लगता है, क्योंकि इस वक्त हार्ड हिटर्स ना, जी हाँ, हार्ड हिटर मौजूद हैं, टेल एंडर्स भी कहा जा सकता है, क्योंकि अभी तक 5 बहुमूल्य विकेट गिर चुके हैं। इस शॉट से गेंद को लेकर यतीश तैयार हो रहे हैं। राउंड विकेट उनकी गेंद, उछालने का प्रयास मिस कर गए और मुझे लगता है कि शायद जांघों से गेंद टकरा गई है और 1 रन चुराने का प्रयास अंपायर ने, जी हां, पुष्टि करते हुए संकेत किया कि ये गेंद, ये रन लेग बाइस में लिखना होगा। इस 1 रन के साथ रन बढ़कर अब पहुंच चुका है 54 54 रन 5 विकेटों के नुकसान पर। 54 फॉर द लॉस ऑफ 5 विकेट्स। इस शॉट से यतीश आक्रमण पर तैयार, स्ट्राइक एंड पर इस वक्त बैट्समैन गोपी तैयार है। क्या योजना बनाकर रनों को किस तरह से रफ्तार देंगे? ये गेंद और गोपी ने क्या खूबसूरत स्ट्रोक खेला है। 1 रन चुरा लिया, दूसरे रन के लिए दौड़ पड़े हैं। जहां पर गेंद आती है उसको उस अंदाज में खेल देते हैं। इस बार थोड़ा सा शफल किया, पीछे हट गए, लेकिन उसको देखते हुए यतीश ने जानबूझकर उनको थोड़ा सा बॉडी लाइन गेंद कर दिया था और उसको पीछे हटते हुए थोड़ा कंधों के लाइन से धीरे से बल्ले से फिसलने दिया और 1 रन चुरा कर 2 रनों को बटोर लिया गोपी ने। तो अच्छे खासे रन्स बन रहे हैं। रन्स कुल मिलाकर आपको बता दें 56 फॉर द लॉस ऑफ 5 विकेट्स। यतीश आक्रमण पर दोबारा तैयार हो रहे हैं। गोपी के लिए गेंद और गोपी ने बिल्कुल आक्रामक तरीके से प्रहार किया। गेंद गई बाउंड्री लाइन के ऊपर से 6 रनों के लिए और इस शानदार छक्के के प्रायोजक थे फ्रेंड्स कप 2024 सीजन 2। कुनिगल मंजू, मुझे लगता है कि आप बिल्कुल सही कह रहे हैं कि जिस तरह से हार्ड हिटर हैं, स्लॉग ओवर्स का भरपूर फायदा उठा रहे हैं और कहीं ना कहीं हो सकता है कि आपकी राय सही हो। ಅಬ್ಬರ ಇದೆ ಸರ್, ಅಬ್ಬರ ಇದೆ. ನಾಗಪುರದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅಂಡ್ ಕೂಡ ಯೋಚನೆ ಹೇಳ್ತಾ ಇರುತ್ತೆ ಅಲ್ಲಿ ನಾವು ಕೂಡ ಗೆಲ್ಲೇಬೇಕು ಅಂತ ಬಂದಿರ್ತಾರೆ KGN ನಾಗ್ಪುರ್ ಅಂಡ್ ಇಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ರು. ಕೊನೆ ಬಾಲ್ ಬಹುಶಃ 6 ರನ್ ಬಿಟ್ ಕೊಟ್ರು. ಒಳ್ಳೆ ಲೈನ್ ಅಲ್ಲಿ ನಿಂತಲ್ಲಿ ಬೌಲಿಂಗ್ ಅನ್ನ ಮಾಡ್ತಿದ್ರು ಬೌಲರ್ ಕೂಡ। जी हाँ, बिल्कुल 62 रन बन चुके हैं। आपके अनुमान के अनुसार अगर देखा जाए तो 80 के लिए भी और 18 रनों की जरूरत है। देखते हैं आपका प्रेडिक्शन कितना सही होगा। सर ಯಾಕೆಂದ್ರೆ 8 ಓವರ್ ಮ್ಯಾಚ್ ಅರೌಂಡ್ ಪರ್ ಓವರ್ 10 ರನ್ಸ್ ಅಂದ್ರೆ 80 ಇಸ್ ದ ಬೆಸ್ಟ್ ಟೋಟಲ್। जी हाँ, 80 सर्वाधिक स्कोर कहा जा सकता है, सम्मानजनक लक्ष्य कहा जा सकता है। तो नया ताजा ओवर लेकर दूर वाले छोर से आखिरी ओवर चल रहा है। टोटल 62 फॉर द लॉस ऑफ 5 विकेट्स। आई रिपीट 62 फॉर 5। 62 रन बन चुके हैं 5 विकेटों के नुकसान पर। आखिरी 6 गेंदें शेष बची हैं और पवन आक्रमण पर आ रहे हैं, दूर वाले छोर से पवन, जबकि स्ट्राइक एंड पर बैट्समैन धर्मेंद्र स्ट्राइक एंड पर हैं। पवन और धर्मेंद्र के बीच में कितना कुछ होगा, बड़ा दिलचस्प मुकाबला चल रहा है। आखिरी 6 गेंदों में क्या कुनिगल मंजू ने जिस तरह से बताया कि 80 रन का टास्क हो सकता है, क्या वहां तक पहुंचेंगे, देखने वाली बात होगी। जबकि उच्च छोर पर गेंदबाज तैयार हो रहे, दौड़ना शुरू कर दिया। पवन की गेंद को
बिल्कुल पवन के रास्ते हवा में उछाल दिया, फील्डर गेंद के नीचे आ गए, उन्होंने गेंद को कैच कर लिया। इसी के साथ एक और विकेट, और इस शानदार विकेट के प्रायोजक थे फ्रेंड्स कप 2024 कुಣಿಗಲ್ ಮಂಜು जी। ಖಂಡಿತ ಇಲ್ಲಿ ಆಕ್ಸಿಲೇಟ್ ಮಾಡಬೇಕು ಅನ್ನೋ ಪ್ರಯತ್ನ ಇತ್ತು ಇಂದು. ಅಂಡ್ ಡೆತ್ ಓವರಲ್ಲಿ ಹೊಡಿಲೇಬೇಕಾಗುತ್ತೆ ಸರ್. ಬ್ಯಾಟರ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಆ ಟಾರ್ಗೆಟ್ ಅನ್ನ ಸೆಟ್ ಮಾಡಬೇಕು. ಒಂದು 60 ಇಲ್ಲಿ ಇದ್ದಾರೆ. ಅಂಡ್ ಇನ್ 12-15 ರನ್ ಅನ್ನ ಗಳಿಸಿಕೊಂಡು 70-75 ಇಸ್ ದ ಬೆಸ್ಟ್ ಫೈಟಿಂಗ್ ಟೋಟಲ್। इन शॉट अगर कहा जाए तो 3 छक्के की दरकार है आपका टास्क अगर पूरा करने के लिए, लेकिन इतना आसान भी नहीं होगा क्योंकि जिस तरह से गेंदबाजी चल रही है, गेंदबाज पवन बड़ी बुद्धिमानी के साथ गेंदबाजी कर रहे हैं। वो जानते हैं कि बैट्समैन इस वक्त डेथ ओवर में आक्रमण करेगा, तो बड़ी योजना के साथ वो शानदार गेंदबाजी कर रहे हैं। एंड कैप्टन ಬರ್ತಾ ಇದ್ದಾರೆ ಇಲ್ಲಿ ಕೆಜೆ ನಾಗ್ಪುರದ कैप्टन चिंटू। कैप्टन चिंटू, क्या बात है। और कैप्टन चिंटू के ऊपर बड़ी जिम्मेदारी है। क्या वो, हालांकि वैसे भी रन्स बन चुके हैं, मुझे लगता है कि सम्मानजनक लक्ष्य है, लेकिन अभी इसके ऊपर जितने सारे 5 गेंदें शेष बची हैं, जितने सारे रन्स इसके ऊपर बनेंगे वो प्लस ही कहा जा सकता है। ऐसे में पवन दूर वाले छोर से गेंद को लेकर तैयार हो रहे हैं। चिंटू स्ट्राइक एंड पर कप्तान, हालांकि काफी देर बाद वो स्ट्राइक एंड पर आ चुके हैं। उस छोर से गेंद पलट कर गेंद को खेल दिया, वहां पर फील्डर काफी डीप में खड़े हैं, सिर्फ एक रन चुरा लिया बैट्समैन बैटर चिंटू ने, और अपने साथीदार को जिम्मेदारी सौंपी है क्योंकि साथीदार काफी देर से सेट हैं। गोपी काफी देर से क्रीज पर मौजूद हैं, तो वो काफी सेट हो चुके हैं। इस वजह से जानबूझकर चिंटू ने 1 रन देकर गोपी को जिम्मेदारी सौंपी है। पलटकर खेलने का प्रयास मिस कर गए, और बड़ी चतुराई के साथ बैट्समैन गोपी चाहते थे कि अंपायर इस गेंद को वाइड करार दें, लेकिन अंपायर ने ऐसा किया नहीं क्योंकि पलटकर खेलना चाहते थे। उसको देखते हुए अंपायर ने इस गेंद को लीगल करार दिया। ಬೌಲರ್ಸ್ ಕಟರ್ಸ್ ಎಲ್ಲ ಮಾಡ್ತಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? उस छोर से ये गेंद, अच्छी गेंद बीट कर गई बैट्समैन को। जी हाँ, अच्छा स्विंग कटर, बहुत अच्छी गेंदबाजी चल रही है, और लास्ट ओवर में, डेथ ओवर में बहुत जरूरी है कि गेंदबाज नियंत्रित गेंदबाजी करें। लाइन और लेंथ जो है वो बहुत इंपॉर्टेंट है एक अच्छे गेंदबाज के लिए, और डेथ ओवर में बहुत मायने रखता है, तभी आप जाकर रनों पर अंकुश लगा सकते हैं। सिंगल्स अगर निकलते हैं तो कुಣಿಗಲ್ मुझे लगता है कि कोई ज्यादा परेशानी न होगी, बशर्ते कि चौका और छक्का न जाए। ಖಂಡಿತ ಅದು ಯೋಚನೆ ಮಾಡ್ತಾ ಇರ್ತಾರೆ ಸರ್, ಸಿಂಗಲ್ಸ್ ಕೂಡ ಬಿಟ್ಕೊಡ್ತಾ ಇಲ್ಲ, ಒಳ್ಳೆ ಲೈನಲ್ಲಿ ನಿಂತಲ್ಲಿ ಬೌಲಿಂಗ್ ಮಾಡ್ತಿದ್ದಾರೆ। जी हाँ, ये गेंद उछालने का प्रयास बल्ले को लगी, और थर्ड मैन में फील्डर गेंद के ऊपर आ चुके हैं। 1 रन लेने का अवसर, दूसरा रन चुराने के लिए दौड़ना चाहते हैं, और चिंटू रन आउट हो सकते हैं नॉन स्ट्राइक एंड की दिशा में। जानबूझकर गोपी ने दूसरा रन लेने का प्रयास किया, और रन आउट के रूप में एक और विकेट का पतन। रन आपको बता दें 64 फॉर द लॉस ऑफ 6 विकेट्स, 64 फॉर 6। आइए आपको दोबारा दोहरा दें, 81 स्पोर्ट्स की तरफ से, जी हाँ, हैट्रिक सिक्सेस के लिए 2000 नगद पुरस्कार, हैट्रिक विकेट्स के लिए 2000 नगद पुरस्कार दिए जाएंगे। हालांकि हमारे 81 स्पोर्ट्स के स्टाफ यहां पर मौजूद है, हमारे सामने बैठे हुए हैं, और वो इंतजार कर रहे हैं कि कब ऐसा मौका मिलेगा। तो नए बैटर का आगमन, स्ट्राइक एंड पर गोपी है, नॉन स्ट्राइक एंड पर नए बैटर का आगमन। उस छोर पर गेंद को लेकर पवन तैयार हो रहे हैं। पवन की गति से गेंदबाजी कर रहे हैं। ये गेंद उछालने का प्रयास किया, मिस कर गए, 9 सेकंड की दिशा में थ्रो, बिल्कुल अचूक था और अभेद था, बैट्समैन आउट हो गए। ಡೈರೆಕ್ಟ್ ಹಿಟ್ಗಳು ನೋಡಿ, ಈ ರೀತಿಯಾದ ಫೀಲ್ಡಿಂಗ್ ಇದೆಯಲ್ಲ, ಇದು ರನ್ಸ್ ಅನ್ನ ಕಟ್ಟಿ ಹಾಕುತ್ತೆ, ಸಿಂಗಲ್ಸ್ ಪಡೆಯುವಂತ ಪ್ರಯತ್ನ ಆಯ್ತು, एंड डायरेक्टेड ब्रिलियंट पीस ऑफ फील्डिंग ಅಂತ ಹೇಳ್ಬೋದು। बिल्कुल, जब आप बड़े स्तर के क्रिकेट श्रृंखला में भाग लेते हो तो आपको जरूरी है कि आप बहुत अच्छी फील्डिंग करें, और ईजान स्पोर्ट्स के गेंदबाजों ने, फील्डरों ने दिखा दिया कि वो इतने आसानी से रन बनने नहीं देंगे। शानदार थ्रो, सीधे स्टंप्स पर, और इसी के साथ बैट्समैन आउट हो गए। तो 8 ओवर समाप्त हो चुके हैं आफ्टर द कंप्लीशन ऑफ 8 ओवर्स। स्कोर इज ऑन 65 for the 64 for the loss of 7 विकेट्स, यानी कि 65 का टारगेट है। 65 रनों का लक्ष्य इस मैच को जीतने का। बनते हैं तो किस तरह से, नहीं बनेंगे तो किस तरह से, ये देखने वाली बात होगी। बड़ा दिलचस्प मुकाबला चल रहा है, और इससे पहले कि दूसरी पारी शुरू हो, माइक्रोफोन पर आगे का विवरण सुनाने के लिए ಟಾಸ್ ಪ್ರಕ್ರಿಯೆಗಾಗಿ ವಿನಯ್
ಸಾರಿ ನಮ್ಮ ಶಿವನಾರಾಯಣ್ ಐತಾಳಕೋಟ ಸರ್. ಅದಾದ ನಂತರ ನಮ್ಮ ಕಾಂಪಿಟೇಟಿವ್ ಬಾಕ್ಸ್ ಅಲ್ಲಿ ವಿನಯ್ ಉದ್ಯಾರ ಸರ್ ಜಾಯ್ನ್ ಆಗ್ತಾರೆ. ಥ್ಯಾಂಕ್ ಯು ಅಜಯ್ ಸರ್. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗಾಗಿ ಕರೀತಾ ಇದ್ದೇವೆ ನ್ಯಾಶ್ ಬೆಂಗಳೂರು ಹಾಗೂ ಚೆನ್ನೈ 11. ಚೆನ್ನೈ ಕ್ಯಾಪ್ಟನ್, ಪ್ಲೀಸ್ ಕಮ್ ಫಾರ್ ದಿ ಟಾಸ್ ಇಮಿಡಿಯೇಟ್ಲಿ. ಎಲ್ರಿಗೂ ನಮಸ್ತೆ. ನಾನು ರಾಜಾ ಸಾಲಿಗ್ರಾಮ, ಜಾನ್ಸನ್ ಕುಂದಾಪುರ ತಂಡದ ಕ್ರಿಕೆಟ್ ಆಟಗಾರ. ಇದೇ ಬರುವ ಮಾರ್ಚ್ 22, 23, 24ರಂದು ಬೆಂಗಳೂರಿನಲ್ಲಿ ಫ್ರೆಂಡ್ಸ್ ಟ್ರೋಫಿ, ಫ್ರೆಂಡ್ಸ್ ಬೆಂಗಳೂರು ಅವರ ಆಶ್ರಯದಲ್ಲಿ ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಟೂರ್ನಿಮೆಂಟ್ ನಡೀಲಿಕ್ಕಿದೆ. ಅಲ್ಲಿ ಆಡ್ತಾ ಇರುವಂಥ ಎಲ್ಲ ತಂಡಗಳಿಗೂ ಹಾಗೂ ಆಟಗಾರರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. Hi everyone around the world. I am Mohammed Nismi, cricket commentator from Sri Lanka. On behalf of Super Fashion Team Manager Mr. Janaka Piris and Super Fashion Team, I would like to extend my warm wishes for the Friends Cup 2024, which will be organized by the Friends Sports Club and the Cultural Association in Bangalore. So this time the tournament will be held on 22nd, 23rd and 24th match in Bangalore in India. So winning team will receive Indian rupees 500. ಮುಂದಿನ ಪಂದ್ಯ ನ್ಯಾಶ್ ವರ್ಸಸ್ ಚೆನ್ನೈ 11. ನ್ಯಾಶ್ ವಿನಯ್ ಎಸ್.ಎ. ಸಿದ್ದಿ ಇಂಡಸ್ಟ್ರೀಸ್ ಫ್ರಾಂಚೈಸಿ ಪ್ರಮೋಟರ್ಸ್ ಅವರು ಈ ಒಂದು ಜರ್ಸಿಯನ್ನ ನೀಡಬೇಕಾಗಿ ಶ್ರೀಯುತ ಹರೀಶ್ ಅವರು ನೀಡ್ತಾ ಇದ್ದಾರೆ. ಅಫೆಕ್ಸ್ ಅವರಿಗೆ ಅದೇ ರೀತಿಯಲ್ಲಿ ಚೆನ್ನೈ 11 ಫ್ರಾಂಚೈಸಿ ಪ್ರಮೋಟರ್ಸ್ ರಷ್ಟೋಬಾ ರಾಜು ಅವರು ಅವರ ಪರವಾಗಿ ಚೆನ್ನೈ ಕ್ಯಾಪ್ಟನ್ ಅರುಣ್ ಅವರಿಗೆ ಶ್ರೀನಿವಾಸ್, ಫ್ರೆಂಡ್ಸಿನ ಹಿರಿಯ ಆಟಗಾರ ಶ್ರೀನಿವಾಸ್ ಅವರು ಈಗಾಗಲೇ ಜರ್ಸಿಯನ್ನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು. What Vinay? $1,000 plus the Champions Trophy, as well as runners-up. They will receive 250,000 Indian rupees plus the runners-up trophy. So 16 teams will come. ಇನ್ನಿಂಗ್ಸ್ ಮೊದಲ ಚೆಂಡು ಹೊರ ತಿರುವಿನ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಶಾನ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡೇರು ಸ್ಟ್ರೈಕ್ ಅಲ್ಲಿ ಗೌರೀಶ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ.
ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಸುಂದರತೆ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಚೆಂಡು ಔಟ್ಸೈಡ್ ಆಫ್ರಿಕಾ ಮುಖಾಂತರವಾಗಿ ಹೊರಭಾಗವನ್ನು ಚಲಿಸ್ತಾ ಇರ್ತಕ್ಕಂಥ ಚೆಂಡು ಓಟಗಳಿಗೆ ಜೇಶಾನ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎರಡನೇ ಚೆಂಡು ಡೇರೆ ಒಂದು ಅತ್ಯುತ್ತಮ ರಿವರ್ಸ್ ಶಾಟ್ ದಾಖಲಿಸಿದ್ರು. 4 ಓಟಗಳ ಮುಖಾಂತರವಾಗಿ ಮೊತ್ತ ಆರಂಭವನ್ನು ಪಡ್ಕೊಳ್ತಾ ಇದೆ. 65ರ ಟಾರ್ಗೆಟ್ ಮತ್ತೆ 4ಕ್ಕೆ ತಲುಪ್ತಾ ಇದೆ. ಇಜಾನ್ ಪ್ರಶಸ್ತಿ ಜಯಿಸಿದಂತಹ ಸಂದರ್ಭದಲ್ಲಿ ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಡೇರು ಮತ್ತೆ ಸ್ಟ್ರೈಕ್ ಅಲ್ಲಿ. ಬಹಳ ಶೋತ ಬರೆದ ಹೊಡೆತ ನಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಎರಡನೇ ಓಟವನ್ನು ಕೂಡ ಸುಲಭವಾಗಿ ದಾಖಲಿಸಿರ್ತಕ್ಕಂಥ ಡೇರು ತಡ ಮತ್ತೆ 6ಕ್ಕೆ ತಲುಪ್ತಾ ಇದೆ ಇಜಾನ್ ಉಡುಪಿಯ ತಂಡ. ಸರ್ಫರಾಜ್ ಅವರನ್ನು ಮಾಲೀಕತ್ವದ ಪಂದ್ಯಾಟ ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಇಜಾನ್ ಈ ಋತುವಿನಲ್ಲಿ ಸತತವಾಗಿ ಪ್ರತಿಯೊಂದು ರಾಜ್ಯಮಟ್ಟದ ಪಂದ್ಯಾಟದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ತಂಡ ಕೂಡ. ಸ್ಲೋವರ್ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್. ಡೇರು ಮೊದಲ ಜೀವದಾನ ಪಡ್ಕೊಂಡ್ರು. ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಡೇರುಗೆ ಮೊದಲ ಜೀವದಾನವನ್ನು KGN ನಾಗ್ಪುರದ ಆಟಗಾರರು ರವಾನಿಸಿದ್ದಾರೆ. ತಡ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನೋ ಲಾಸ್. ಪಂದ್ಯಾಟದಲ್ಲಿ ಭಾಗವಹಿಸಬಲ್ಲಂತಹ ಆಟಗಾರರಿಗೆ ಮತ್ತು ಸಂಘಟಕರಿಗೆ ಊಟದ ವ್ಯವಸ್ಥೆ ಸಿದ್ಧವಾಗಿದೆ. ಆಟಗಾರರು ಊಟವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಸಂಘಟಕರು. ಸ್ಲೋವರ್ ಚೆಂಡಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಗತಿ ಪರಿವರ್ತನೆ ಚೆಂಡು ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಬೈ ರೂಪದಲ್ಲಿ. ತಡ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದ ಪವರ್ ಪ್ಲೇ 5 ಚೆಂಡುಗಳ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ 8 ಫಾರ್ ನೋ ಲಾಸ್. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹಿಂದೆ ಅದೃಶ್ಯ ಪಡ್ಕೊಂಡಿರ್ತಕ್ಕಂಥ ಡೇರು ಇವಾಗ ಮೊದಲ ವಿಕೆಟ್ ರೂಪದಲ್ಲಿ ಹೊದ್ದರನ್ನು ಒಪ್ಪಿಸ್ತಾ ಇದ್ದಾರೆ. 8ಕ್ಕೆ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 8 ಫಾರ್ ಲಾಸ್ ಆಫ್ ಫಸ್ಟ್ ವಿಕೆಟ್. ಒಂದು ಐತಿಹಾಸಿಕ ಪಂದ್ಯಾಕೂಟದ ರೂಪದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಕಳೆದ ವರ್ಷ ಕೂಡ ಒಂದು 49 ತಂಡಗಳನ್ನು ಆಹ್ವಾನಿಸಿಕೊಂಡು ಒಂದು ದಾಖಲೆ ಪಂದ್ಯಾಟವನ್ನು ಫ್ರೆಂಚ್ ಟ್ರೋಫಿಗಾಗಿ ನಡೆಸಿದ್ದಾರೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಹೋರಾಟದ ಪ್ರಯತ್ನ. ಆಯೋಜಕರೇ ಪ್ರಾಯೋಜಕರಾಗಿದ್ದುಕೊಂಡು 16 ತಂಡಗಳಿಗೆ 16 ಪ್ರಾಯೋಜಕರನ್ನು ಒಟ್ಟಾಯಿಸಿಕೊಂಡು ಒಂದು ಅತ್ಯುತ್ತಮ ಮಟ್ಟದ ಪಂದ್ಯಾಟವನ್ನು ರೇಣುಗೌಡರ ಸಾರಥ್ಯದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ನಡೆಸ್ತಾ ಇದೆ. ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ಹೊಸ ಶಕೆಯನ್ನು ಬರೆಯುವಂತಹ ಸರ್ವ ಸಿದ್ಧತೆ ನಡೆಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ 1994ಕ್ಕೆ ಉದಯಿಸಿರ್ತಕ್ಕಂಥ ಸಂಸ್ಥೆ 30 ವರ್ಷಗಳ ಒಂದು ಸುದೀರ್ಘ ಹೋರಾಟದ ಪ್ರಯತ್ನ ಅತ್ಯುತ್ತಮ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 2 ಋತುಗಳಲ್ಲಿ ರಾಜ್ಯಾದ್ಯಂತ ಪ್ರಶಸ್ತಿಯನ್ನು ಜಯಿಸ್ತಾ ಇರ್ತಕ್ಕಂಥ ಹೆಮ್ಮೆಯ ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಹೊಸ ಆಟಗಾರ ಸಂಪು ಬೈಲಕೆರೆ ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆಟಗಾರ. ಹೊಸ ಬೌಲರ್ ಶಾಬಾರ್ KGN ನಾಗಪುರದ ವಿರುದ್ಧವಾಗಿ ಇಜಾನ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಶೋತ ಬರೆದ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗ
ಲಾಂಘನೆ ಮಾಡಿದಲ್ಲಿ ಅತ್ಯುತ್ತಮ ಹೊಡೆತ ಸಿಕ್ಸರ್ ರೂಪದಲ್ಲಿ 6 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಲಾಭವನ್ನು ಪಡ್ಕೊಂಡ್ರು. ಗೌರೀಶ ದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮತ್ತೆ 14 ಡಿಫೆಕ್ಷ ಕವರ್ಸ್ ಮಾಡಿದರೆ ಬಹಳ ಶೂತ ಬರೆದ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹಿಂದೆ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಗೌರೀಶ ಇವಾಗ ಡಿಫೆಕ್ಷ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಅತ್ಯುತ್ತಮ ಹೊಡೆತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. 65ರ ಟಾರ್ಗೆಟ್, 65 ಟಾರ್ಗೆಟ್, 18 ಫಾರ್ ಲಾಸ್ ಆಫ್ ಒನ್ ವಿಕೆಟ್. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಗೌರೀಶನ ಆರ್ಭಟ ಪಿಣ್ಯ 2ನೇ ಹಂತದ ಕ್ರೀಡಾಂಗಣದ ಒಳಭಾಗದಲ್ಲಿ ಇಸಾನ್ಗೆ ಅತ್ಯುತ್ತಮ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಗೌರೀಶ ಆಚಾರ್ಯ. ಕೆಜಿಎನ್ ನಾಗ್ಪುರ ಎಸೆತಗಾರರ ಮೇಲೆ ಒತ್ತಡವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಗೌರೀಶ ಆಚಾರ್ಯ ಕ್ಷಿಪ್ರಗತಿಯಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ 3 ಚೆಂಡುಗಳಲ್ಲಿ 14 ಓಟವನ್ನು ದಾಖಲಿಸಿದ್ದಾರೆ. ರಿವರ್ ಶಾಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಅವಕಾಶವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನಾಗ್ಪುರದ ಆಟಗಾರ ಮೊತ್ತ 22, 22 ಫಾರ್ ಲಾಸ್ ಆಫ್ ಒನ್. ಮೊದಲ ಪಂದ್ಯ ನ್ಯಾಶ್ ಬೆಂಗಳೂರಿನ ತಂಡ ಹೊರ ರಾಜ್ಯದ ಮತ್ತೊಂದು ತಂಡ ದೂರದ ಚೆನ್ನೈ 11 ಅನ್ನು ಎದುರಿಸ್ತಾರೆ. ನಾಟ್ ಔಟ್ ಅನ್ನುವಂತ ಸೂಚನೆ ರವಾನಿಸಿದ್ರು. ಮೊತ್ತ 22, 22. 43 ಓಟಗಳು ಬರಬೇಕಾಗಿದೆ ನೋಡುವಂತಹ ಪರಿಸ್ಥಿತಿಯಲ್ಲಿ 38 ಎಸೆತ 43 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಶಬಾರ್ ಮಾತಸಗಾರಿಕೆ ಭಾಗದಲ್ಲಿ ಮೊತ್ತ 22. ಮೊದಲ ಹಂತದಲ್ಲಿ ಡೇರು ಬೇರುಸರೊಂದು ಆಟವನ್ನು ದಾಖಲಿಸುವಂತಹ ಸೂಚನೆ ರವಾನಿಸಿದ್ರು ಕೂಡ ಡೇರು ಹೋದರನ್ನು ಒಪ್ಪಿಸಿದ್ರು. ಈಗ ಗೌರೀಶ್ ಆಟ ಬಹಳಷ್ಟು ಅತ್ಯುತ್ತಮ ಮಟ್ಟದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಜಾಣ್ಮೆ ಎಸೆತವನ್ನು ಶಬರ್ ತೇಲಿ ಬಿಡ್ತಾ ಇದ್ದಾರೆ. ಕೊನೆಯ ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 20. ಹಲೋ ಹಲೋ ಈಗ ಮುಂದಿನ ಟಾಸ್ ಪ್ರಕ್ರಿಯೆಗೋಸ್ಕರ ನಮ್ಮೊಂದಿಗಿದ್ದಾರೆ ಮತ್ತೊಬ್ಬ ಕ್ರೀಡಾ ಪ್ರೋತ್ಸಾಹಕ ಶೇಖ್ ಇಬ್ರಾಹಿಂ. ಈ ಒಂದು ಟಾಸ್ ಪ್ರಕ್ರಿಯೆಗೋಸ್ಕರ ಇದ್ದಾರೆ ಅರುಣ್ ಫ್ರಮ್ ಚೆನ್ನೈ 11 ಹಾಗೂ ಅಫೆಕ್ಸ್ ಫ್ರಮ್ ಪ್ರಕೃತಿ ನ್ಯಾಶ್. ಟಾಸ್ ಪ್ರಕ್ರಿಯೆಯನ್ನ ಮತ್ತೊಬ್ಬ ಕ್ರೀಡಾ ಪ್ರೋತ್ಸಾಹಕರು ಆದಂತಹ ಶೇಖ್ ಇಬ್ರಾಹಿಂ ನಿರ್ವಹಿಸ್ತಾ ಇದ್ದಾರೆ.
ಚೆನ್ನೈ won the toss, elected to ball first. ಈ ಒಂದು ಪಂದ್ಯದ ಬಗ್ಗೆ ಎರಡು ಅನಿಸಿಕೆ ಹೇಳಬೇಕಾ? ವಾಟ್ ಆರ್ ದಿ ಒಪಿನಿಯನ್ ಆಫ್ ದಿಸ್ ಟೂರ್ನಮೆಂಟ್? It's a very big tournament, and thanks to the organizers, sponsors, and everyone. A very prestigious tournament, state level tournament, and thanks for the invitation. So we look forward for a very good game. All the best to Nash also. Thank you. ಜಯ ನಿಮ್ಮದಾಗಲೇ, ಬೆಸ್ಟ್ ಆಫ್ ಲಕ್. ಅದೇ ರೀತಿಯಲ್ಲಿ ಪ್ರಕೃತಿ ನ್ಯಾಶನ ಅಫೆಕ್ಸ್ ಇದ್ದಾರೆ. ಈ ಪಂದ್ಯದ ಬಗ್ಗೆ ಎರಡು ಅನಿಸಿಕೆ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. Thank you. Thank you to Renu Gowder, because he is organizing a wonderful tournament for everyone who is playing and participating in this tournament. And all the best to Chennai and others team. Thank you. ಥ್ಯಾಂಕ್ ಯು ಎಫೆಕ್ಸ್ ಅವರೇ. ಜಯ ಕೂಡ ನಿಮ್ಮದಾಗಲಿ. ಈಗಾಗಲೇ ಒಂದ ಟಾಸ್ ಅನ್ನ ಗೆದ್ದಂತಹ ತಂಡ ಚೆನ್ನೈ won the toss, selected to field first. ಪ್ರಕೃತಿ ನ್ಯಾಶ್ ಓಪನರ್ಸ್ ಬಿ ರೆಡಿ. ಓವರ್ ಟು ಕಮೆಂಟ್ರಿ ಬಾಕ್ಸ್. ಸಚಿನ್ ಹೊಸ ಬೌಲರ್. ಮೊದಲ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 43 ಓಟವನ್ನು ದಾಖಲಿಸಬೇಕಾಗಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಿದ್ಧಗೊಂಡಿದೆ. ಆಟಗಾರರು ಊಟವನ್ನು ಪಡ್ಕೊಳ್ಬಹುದು ಎನ್ನುವಂತಹ ಸೂಚನೆ ಕೂಡ ಸಂಘಟಕರು ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 23, 23. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವಷ್ಟೇ ಮುಂದುವರಿಕೆ ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 24 ಓಟಗಳು, 24 ಫಾರ್ ಲಾಸ್ ಆಫ್ ಆನ್. ಒಂದು ಹಂತದ ಮೊದಲ 2 ಓವರ್ಗಳಲ್ಲಿ ಅತ್ಯುತ್ತಮ ಮಾಡಿದ ಎಸಗಾರಿಕೆಯನ್ನು ಇಜಾನ್ ದಾಖಲಿಸಿತು. 3ನೇ ಓವರ್ನಲ್ಲಿ ಅನುಭವಿ ಎಸೆತಗಾರ ಪ್ರವೀಣ್ ಗೌಡ ಬಿಟ್ಟುಕೊಟ್ಟಿರ್ತಕ್ಕಂಥ ಓಟಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಆಕರ್ಷಕ ಬಲದ ಸ್ವೀಪ್ ಶಾಟ್, ಹೊಡೆತವನ್ನು ದಾಖಲಿಸಿದ್ದಾರೆ. ಒಂದು ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 2 ಓಟಗಳ ಮುಖಾಂತರವಾಗಿ ತರ ಮೊತ್ತ 26ಕ್ಕೆ ತಲುಪ್ತಾ ಇದೆ. 26. 3ನೇ ಓವರ್ನ ಚಾಲ್ತಿಯಲ್ಲಿ ತಡ ಮೊತ್ತ 26. ಡೀಪ್ ವಿಕೆಟ್ ವಿಭಾಗದಲ್ಲಿ ಮತ್ತೆ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಂಪು ಬೈಲಕೆರೆ ಒಂದು ಹಂತದ ಅತ್ಯುತ್ತಮ ಆಟಗಾರ ಕೂಡ. ಎಕೆ ಸ್ಪೋರ್ಟ್ಸ್ ಅನ್ನು ಅತ್ಯುತ್ತಮವಾಗಿ ಮುನ್ನಡೆಸಿರ್ತಕ್ಕಂಥ ನಾಯಕ ಕೂಡ. ಎಕೆ ಸ್ಪೋರ್ಟ್ಸ್ ಉಡುಪಿಯ ತಂಡಕ್ಕೆ ಬಹಳಷ್ಟು ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿರ್ತಕ್ಕಂಥ ನಾಯಕ. ಪ್ರಸ್ತುತ ಇಜಾನ್ ನಾಯಕನಾಗಿ ಯಶಸ್ವಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಬೈ ರೂಪದಲ್ಲಿ, ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 28 ಓಟಗಳು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 28, 28 ಫಾರ್ ಲಾಸ್ ಆಫ್ ಆನ್. 65ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅಂತಿಮ ಹಂತದ 30 ಸತ 37 ಓಟಗಳು ಬರಬೇಕಾಗಿದೆ. 30, 37 ಲೆಕ್ಕಾಚಾರದ ಪಂದ್ಯ. ಕ್ವಾಲ್ಕರ್ ಬ್ಯಾಂಡ್ ಗೇಮ್ ಅನ್ನು ದಾಖಲಿಸಿದೆ. 2 ತಂಡಗಳಿಗೆ ಅವಕಾಶ ಇದೆ. ಈ ಹಂತದ 4ನೇ ಓವರ್ಗಾಗಿ ಹೊಸ ಬೌಲರ್ ರೂಪದಲ್ಲಿ ಚಿಂಟು ಹೊಸ ಬೌಲರ್. ನಾಲ್ಕನೇ ಅವರ ಚಾಲ್ತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಚಿಂಟುವನ್ನು ಪರಿಚಯಿಸ್ತಾ ಇದ್ದಾರೆ. ಮೂವತ್ತ ಸತ 37 ಓಟಗಳು ಬರಬೇಕಾಗಿದೆ. ಅಂದ್ರೆ ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ ಜಯಿಸಬಲ್ಲಂತ ಸಾಮರ್ಥ್ಯದ ಪಂದ್ಯ. ಅದು ಕೂಡ ಕ್ರಿಕೆಟ್ ಅದೃಷ್ಟದ ಆಟ.
ಅದೇ ಬರೀತಿಯಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಹೊರ ರಾಜ್ಯದ ಹೊರ ದೇಶದ ತಂಡಗಳೆಲ್ಲ ಈ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಒಂದು ಅತ್ಯುತ್ತಮ ಮಟ್ಟದ ಪಂದ್ಯಾಕೂಟ. ನಿನ್ನೆ ಶ್ರೀಲಂಕಾದ 2 ತಂಡಗಳೊಂದು ಅಧಿಕಾರಿಯುತವಾಗಿರ್ತಕ್ಕಂಥ ಜಯವನ್ನು ದಾಖಲಿಸಿತ್ತು. ಡಬಲ್ ಸೂಚನೆ ರವಾನಿಸಿದ್ದಾರೆ. ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಕ್ಷೇತ್ರ ರಕ್ಷಣೆ ಎಡವಟ್ಟು. 1ರ ಬದಲಿಗೆ 2, 2ರ ಬದಲಿಗೆ 3, ಒಂದು ಹೆಚ್ಚುವರಿ ನೋಬಾಲ್ ಸೂಚನೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಜೊತೆಗೆ ಫ್ರೀ ಹಿಟ್ ಅವಕಾಶ. ಹೊರ ರಾಜ್ಯದ ಮೊದಲ ತಂಡದ ರೂಪದಲ್ಲಿ ಕೆಜಿಎನ್ ನಾಗ್ಪುರ ಮೊದಲ ಪಂದ್ಯವನ್ನು ಆಡುತ್ತಾ ಇದೆ. ಮುಂದಿನ ಹಂತದಲ್ಲಿ ಬಾಲಾಜಿ 11 108 ಬಾಲಾಜಿ 11 ಕೂಡ ಪಂದ್ಯಾಟವನ್ನು ಆಡಬೇಕಾಗಿದೆ. ಜೊತೆಗೆ ಚೆನ್ನೈ ಕೂಡ ಮುಂದಿನ ಹಂತದಲ್ಲಿ ಪ್ರಕೃತಿ ನ್ಯಾಶ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಫ್ರೀಟ್ ಅವಕಾಶ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಅವಕಾಶವನ್ನು ಪಡ್ಕೊಳ್ತಾ ಇಲ್ಲ. ಮೊತ್ತ 33 ಅರ್ಧಾಂಶ ಮೊತ್ತವನ್ನು ಕ್ರಮಿಸಿದ್ದಾರೆ. ಅರ್ಧಾಂಶ ಓಟಗಳು ಬರಬೇಕಾಗಿದೆ. ವಿಶಿಷ್ಟತೆ ಹೊಡೆತ, ಸ್ಕೂಪ್ ಶಾಟ್ ಮಾದರಿ ಹೊಡೆತ, ಲಾಂಗ್ ಸೆಟ್ ಲೆಗ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಗೌರೀಶ ಆಚಾರ್ಯ. ಬಹುತೇಕ ಒತ್ತಡವನ್ನು ಕಾಣುವಂತಹ ಹಂತವನ್ನು ಕಂಡಿರ್ತಕ್ಕಂಥ ಇಸಾನ್ ಉಡುಪಿಯನ್ನು ಸುಲಭವಾಗಿ ಒತ್ತಡದಿಂದ ಮೇಲೆತ್ತುವಂತಹ ಪ್ರಯತ್ನವನ್ನು ಪಿಂಡ್ಯದ 2ನೇ ಹಂತದ ಕ್ರೀಡಾಂಗಣದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿದ್ದಾರೆ. ಮೊತ್ತ 37ಕ್ಕೆ ತಲುಪ್ತಾ ಇದೆ. 28 ಓಟಗಳು ಬರಬೇಕಾಗಿದೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ 28 ಸತ 28 ಓಟಗಳು ಬರಬೇಕಾಗಿದೆ. 28 ಬಾಲ್ಸ್ 28 ರನ್ಸ್ ರಿಕ್ವೈರ್ಡ್. ಸುಲಭದ ಪಂದ್ಯ. ಸುಂದರತೆ ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಲೆಕ್ಕಾಚಾರದ ಆಟ. ಮತ್ತೆ 2ನೇ ಓಟವನ್ನು ದಾಖಲಿಸಿದ್ದಾರೆ. ಕೆಜಿಎನ್ ನಾಗಪುರದ ಒಂದು ಲೆಕ್ಕಾಚಾರವನ್ನು ತಲೆ ಕೆಳಗಾಗಿಸುವಂತಹ ಪ್ರಯತ್ನ. ಸುರಕ್ಷಿತ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಗೌರೀಶ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊತ್ತ 39, 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಗೌರೀಶನ ದಾಂಡಿನ ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ ಪಿಂಡ್ಯ. 7ನೇ ಹಂತದ ಕ್ರೀಡಾಂಗಣ ಭಾಗದಲ್ಲಿ ಅಂಗಳದ ಕೋನಗಳಲ್ಲೂ ಕೂಡ ಗೌರೀಶ ಆಚಾರ್ಯ ಅತ್ಯಮೂಲ್ಯ ಹೊಡೆತಗಳು ಓಟವನ್ನು ಇಸಾನ್ ಉಡುಪಿಯ ತಂಡಕ್ಕೆ ಸುಲಭವಾಗಿ ದಾಖಲಿಸಿಕೊಡ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 43, 43. ಜಯಕ್ಕಾಗಿ ಕೇವಲ 22 ಓಟಗಳು ಬರಬೇಕಾಗಿದೆ. 22 ರನ್ಸ್ ರಿಕ್ವೈರ್ಡ್. ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರತಕ್ಕಂಥ ಇಸಾನ್ ಉಡುಪಿಯ ತಂಡ ಡೇರು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಆರಂಭಿಕ ಮಾನಸಿಕ ಮೇಲುಗೈಯನ್ನು ಸ್ಥಾಪಿಸಿರ್ತಕ್ಕಂಥ ನಾಗಪುರ ಇವಾಗ ಗೌರೀಶ ಆಚಾರ್ಯ ಅವರ ಒಂದು ಅತ್ಯುತ್ತಮ ಇನ್ನಿಂಗ್ಸ್. ಕೆಜಿಎನ್ ನಾಗಪುರ ತಂಡ ಕೂಡ ಒತ್ತಡಕ್ಕೀಡಾಗ್ತಾ ಇದೆ. ಬಹಳಷ್ಟು ಅಮೂಲ್ಯ ಪಾರ್ಟ್ನರ್ಶಿಪ್ ಭಾಗಿದಾರಿ ಸಂಪು ಬೈಲಕೆರೆ ಜೊತೆಗೆ ಗೌರೀಶ್ ಆಚಾರ್ಯ ಮುಂದುವರಿಸ್ತಾ ಇದ್ದಾರೆ. ಬಹಳ ಶೋಧವರಿದೆ ಹೊಡೆತ, ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಗೌರೀಶ ದಾಂಡಿನ ಮತ್ತೊಂದು ಸಿಕ್ಸರ್ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 4ನೇ ಓವರ್ನ ಮುಕ್ತಾಯಕ್ಕೆ ತಡ ಮೊತ್ತ 49, 49. ಜಯಕ್ಕಾಗಿ ಕೇವಲ 16 ಓಟಗಳು ಬರಬೇಕಾಗಿದೆ.
ಈಶಾನ್ ಉಡುಪಿಯ ಜಯವನ್ನು ಸುಲಭವಾಗಿ ಸಾರ್ತಕ್ಕಂಥ ಗೌರೀಶ ಆಚಾರ್ಯ. ತಂಡದ ನಾಯಕ ಚಿಂಟು 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೂವತ್ತ ಅಜೇಯ ಆಟ ಗೌರೀಶ್ ಆಚಾರ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇಜಾನ್ ಮೊತ್ತ 49 ಓಟಗಳು. ಕ್ಕೆ 1 ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಮತ್ತೆ ಸಚಿನ್ ಅವರು ಪರಿಚಯಿಸಿದ್ದಾರೆ. ಅಂತಿಮ 24 ಎಸೆತ, 16 ರನ್ಸ್ ರಿಕ್ವೈರ್ಡ್, 24ಕ್ಕೆ 16. ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಇಜಾನ್ ಉಡುಪಿ. ವಿಶಿಷ್ಟತೆ ಆಟ ಸ್ವಲ್ಪ ಮಟ್ಟಿಗೆ ಸ್ಕೂಪ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಎರಡನೇ ಓಟವನ್ನು ಸಂಪು ಬಯಲಕೆರೆ ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಇಜಾನ್ ಉಡುಪಿ 51, 51 ಫಾರ್ ಲಾಸ್ ಆಫ್ 1 ವಿಕೆಟ್. 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14 ರನ್ಸ್ ರಿಕ್ವೈರ್ಡ್. ಮತ್ತೆ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಸುಂದರತೆ, ಹೊಡೆತ, ಲಾಂಗ್ ಲೆಗ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಸಂಪು. ಆಕರ್ಷಕ ಬಡದ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 55. ಬಹಳ ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 47 ಓಟಗಳ ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೆಳಗಿನ ಅವಧಿಯ ಮೊದಲ ಪಂದ್ಯ ಹರಿ ಮತ್ತು ಸುಜಿತ್ ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಅನ್ನು 2ನೇ ವಿಕೆಟ್ ರೂಪದಲ್ಲಿ ದಾಖಲಿಸಿದ್ರು. ಇವಾಗ ಸಂಪತ್ ಮತ್ತು ಗೌರೀಶ್ ಆಚಾರ್ಯ 48 ಓಟಗಳ ಪಾರ್ಟ್ನರ್ಶಿಪ್ 2ನೇ ವಿಕೆಟ್ಗಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 56 ಓಟಗಳು. ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಇಜಾನ್. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಬೌಂಡ್ರಿ. ಗೌರೀಶನ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂದಡೆ ಇಜಾನ್ ಮತ್ತು KGN ನಾಗಪುರ ವಿರುದ್ಧವಾಗಿ ಪಂದ್ಯಾಟ ಸಾಗ್ತಾ ಇದ್ರು ಕೂಡ ಪಂದ್ಯ KGN ನಾಗಪುರ ವರ್ಸಸ್ ಗೌರೀಶ ಆಚಾರ್ಯ ನಡುವೆ ನಡೀತಾ ಇದೆ. ಸದ್ಯ ಗೌರೀಶ ಆಚಾರ್ಯ ಅವರ ಅತ್ಯಮೂಲ್ಯ ಹೊಡೆತಗಳು ಸುಲಭ ಜಯದ ಕಡೆಗೆ ಇಜಾನ್ ಮುಖ ಮಾಡ್ತಾ ಇದೆ. 51 ಓಟಗಳನ್ನು ಪಾರ್ಟ್ನರ್ಶಿಪ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. 51 ಪಾರ್ಟ್ನರ್ಶಿಪ್ 2ನೇ ವಿಕೆಟ್ಗಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಐವತ್ತೆರಡು ಓಟಗಳ ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹಿಂದೆ ಹರಿ ಮತ್ತು ಸುಜಿತಾಚಾರ್ಯ 52 ಓಟಗಳ ಪಾರ್ಟ್ನರ್ಶಿಪ್ ಅನ್ನು 2ನೇ ವಿಕೆಟ್ಗಾಗಿ ದಾಖಲಿಸಿದ್ರು. ಜೈ ಹಿಂದ್ ಶಿವಮೊಗ್ಗದ ವಿರುದ್ಧವಾಗಿ. ಜಿಪ್ಸಿ ಡ್ರೈವರ್ ಸರಿಯಾದ ಸಮಯಕ್ಕೆ ಮಾಡಿ ಜಿಪ್ಸಿಯನ್ನು ಸಿದ್ಧಗೊಳಿಸಿದ್ದಾರೆ.
ಬಹಳ ಶೋಧ ಬರ್ತ ಹೊಡೆತ ಪಾರ್ಟ್ನರ್ಶಿಪ್ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ವಿಶಿಷ್ಟತೆ ಹೊಡೆತವರು ದಾಖಲಿಸುವಂತಹ ಪ್ರಯತ್ನದ ನಡುವೆ ಸಂಪು ಬೈಲಕೆರೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಅತ್ಯುತ್ತಮ ಜೊತೆಯಾಟಲು ಗೌರೀಶ್ ಆಚಾರ್ಯ ಜೊತೆಯಾಗಿ ದಾಖಲಿಸಿದ್ರು. 52 ಓಟಗಳ ಒಂದು ಪಾರ್ಟ್ನರ್ಶಿಪ್ ದಾಖಲಾತಿಯನ್ನು ಕಂಡಿತ್ತು. ಇವಾಗ ಸಂಪತ್ ಬೈಲಕೆರೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. ಮಾತ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವಿತೇಶ ಬಂದಷ್ಟೇ ವೇಗದಲ್ಲಿ ಹೋದರೆಯನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಅಕ್ಷಯ್ ಶೆಟ್ಟಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಸಂಘಟಕರ ಸೂಚನೆ. ಮೊದಲಾಗಿ ಸಂಘಟಕರು ಸೂಚನೆ ಕೊಟ್ಟಿದ್ದಾರೆ. ರಿವ್ಯೂ ಒಂದು ಆಪ್ಷನ್ ಇದೆ. ತೀರ್ಪುಗಾರರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಆಟಗಾರ ತಮ್ಮ ಸನ್ನೆಗಳನ್ನು ಮಾಡುವಂತಹ ವಿರುದ್ಧವಾಗಲಿ ಅಥವಾ ಯಾವುದೇ ರೀತಿಯ ಒಂದು ಸೂಚನೆಗಳನ್ನು ರವಾನಿಸಿದ್ರೆ, ಜೊತೆಗೆ ಯಾವುದೇ ಒಂದು ಹಂತದಲ್ಲಿ ಒತ್ತಡಕ್ಕೆ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಆ ಆಟಗಾರರನ್ನು ಮುಂದಿನ ಹಂತದಲ್ಲಿ ಪಂದ್ಯ ಆಕೂಟದಿಂದ ಹೊರಗಿಡಲಾಗುವಂತಹ ಸೂಚನೆ ಈಗಾಗಲೇ ಸಂಘಟಕರು ರವಾನಿಸಿದ್ದಾರೆ. ಗಮನದಲ್ಲಿಟ್ಕೊಳ್ಳಿ, ಅದು ಎಲ್ಲಾ ತಂಡಗಳಿಗೆ ಅನ್ವಯವಾಗುತ್ತೆ. ಅದು ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಮತ್ತೆ ಹೋದರೆ ಆಘಾತ. ಕ್ಷಿಪ್ರಗತಿಯಲ್ಲಿ ಹೋದರನ್ನು ಒಪ್ಪಿಸ್ತಾ ಇದೆ ಒಂದೆಡೆ ಸಂಪು ಬೈಲಕೆರೆ. ಆ ಬಳಿಕ ವಿತೇಶ, ಇವಾಗ ಅಕ್ಷಯ್ ಶೆಟ್ಟಿ ಅನಾವಶ್ಯಕವಾಗಿ 3 ಹುದ್ದೆಯನ್ನು ಒಪ್ಪಿಸಿದ್ದಾರೆ. ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯವನ್ನು ತಾವೇ ಒತ್ತಡಕ್ಕೀಡು ಮಾಡುವಂತಹ ಹಂತವನ್ನು ಕಾಣ್ತಾ ಇದೆ. 4ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಇಜಾನ್ ಉಡುಪಿಯ ತಂಡ. ಹೊಸ ಆಟಗಾರ ಪ್ರಸಿದ್ಧ ಆಚಾರ್ಯ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ಥಗಿತ ಕಂಡಿರ್ತಕ್ಕಂಥ ರನ್ ಧಾರಣೆ ಮತ್ತೆ ಚಾಲನೆಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡ್ರು. ತಡ ಮತ್ತೆ 61. ಹದಿನೇಳು ಚೆಂಡುಗಳಲ್ಲಿ 40ರ ಆಟ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. 41ರ ಆಟ. ಈ ಪಂದ್ಯಾಕೂಟದ ಈವರೆಗಿನ ಗರಿಷ್ಠ ವೈಯಕ್ತಿಕ ಮೊತ್ತವನ್ನು ದಾಖಲಿಸ್ತಾ ಇರತಕ್ಕಂಥ ಗೌರೀಶ್ ಆಚಾರ್ಯ 41 ಓಟಗಳು. ಹಿಂದೆ ಸುಜಿತ್ ಆಚಾರ್ಯ 37 ಓಟವನ್ನು ದಾಖಲಿಸಿದ್ರು. ನಿನ್ನೆ ರಿಕಾಸ್ ವೀನಸ್ ಬಲೋಗ್ನ ಪರವಾಗಿ ಆಟವನ್ನು ಆಡ್ತಾ ಇರ್ತಕ್ಕಂಥ ರಿಕಾಸ್ ಕೂಡ 30 ಓಟವನ್ನು ನಿನ್ನೆ ದಾಖಲಿಸಿದ್ರು. ಜಯಕ್ಕಾಗಿ
ಕೇವಲ 3 ಓಟುಗಳು ಬರಬೇಕಾಗಿದೆ. 12 ಎಸೆತ 3 ಓಟುಗಳು ಬರಬೇಕಾಗಿದೆ. 12 ಬಾಲ್ಸ್ 3 runs required. 12ಕ್ಕೆ 3. ಸುಲಭ ಜಯದ ಕಡೆಗೆ ಸಾಗ್ತಾ ಇದ್ದು ಕೂಡ 6ನೇ ಓವರ್ನಲ್ಲಿ 3 ಅಮೂಲ್ಯ ವಿಕೆಟ್ಸ್ಗಳನ್ನು ಒಪ್ಪಿಸಿರುವ ಮುಖಾಂತರವಾಗಿ ಜಯವನ್ನು ವಿಳಂಬವಾಗಿಸ್ತಾ ಇರತಕ್ಕಂಥ ಇಜಾನ್ ಉಡುಪಿಯ ತಂಡ. ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜಯಕ್ಕಾಗಿ ಕೇವಲ 3 ಓಟುಗಳು ಬರಬೇಕಾಗಿದೆ. ಹನ್ನೊಂದು ಎಸೆತ 3 ಓಟುಗಳು ಬರಬೇಕಾಗಿದೆ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಮತ್ತೆ ಫುಲ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ ತಂಡ. ಮತ್ತೆ 63 63. ಜಯಕ್ಕಾಗಿ 2 ಓಟುಗಳು ಬರಬೇಕಾಗಿದೆ. 2 runs required. ನಿನ್ನೆ ಶ್ರೀಲಂಕಾದ 2 ತಂಡ ಅಧಿಕಾರಯುತವಾಗಿ ಜಯವನ್ನು ದಾಖಲಿಸಿದ್ದಾರೆ. ಇವತ್ತು ಹೊರ ರಾಜ್ಯದ ತಂಡವಾಗಿ ಪಂದ್ಯಾಟವನ್ನು ಆಡ್ತಾ ಇರತಕ್ಕಂಥ ಕೆಜಿಎನ್ ನಾಗಪುರ ಇದರ ಮೊದಲ ಪಂದ್ಯವನ್ನು ಕಳ್ಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇದೆ. ಒಂದೆಡೆ ಗೌರೀಶ್ ಆಚಾರ್ಯ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇದ್ರು ಕೂಡ ಮತ್ತೊಂದೆಡೆಯಲ್ಲಿ ಸತತವಾಗಿ ವಿಕೆಟ್ಸ್ಗಳನ್ನು ಒಪ್ಪಿಸ್ತಾ ಇರತಕ್ಕಂಥ ಇಜಾನ್ ಉಡುಪಿಯ ತಂಡ. ಸಂಪು ಬೈಲಕೆರೆ ನಿರ್ಗಮನದ ಬಳಿಕ ವಿತೇಶ ಕೂಡ ಕ್ಷಿಪ್ರಗತಿಯಲ್ಲಿ ಹೊದ್ದರನ್ನು ಒಪ್ಪಿಸಿದ್ರು. ಆ ಬಳಿಕ ಅಕ್ಷಯ್ ಶೆಟ್ಟಿ ಔಟ್ ಆದ್ರು. ಇವಾಗ ಪ್ರಸಿದ್ಧ ಕೂಡ ಅಷ್ಟೇ ಕ್ಷಿಪ್ರಗತಿಯಲ್ಲಿ ಹೊದ್ದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ರಾಹುಲ್ ಅಂಕಣಕ್ಕೆ ಬರ್ತಾ ಇರತಕ್ಕಂಥ ಆಟಗಾರ. ಒಂಬತ್ತು ಎಸೆತ 2 ಓಟಗಳು ಬರಬೇಕಾಗಿದೆ. 9 balls 2 runs required. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 8 ಎಸೆತ 2 ಓಟಗಳು ಬರಬೇಕಾಗಿದೆ. 8ಕ್ಕೆ 2. ಸತತವಾಗಿ ವಿಕೆಟ್ಸ್ಗಳನ್ನು ಒಪ್ಪಿಸುವುದರ ಮುಖಾಂತರವಾಗಿ ತಾವೇ ಒತ್ತಡವನ್ನು ಹೇರಿಕೊಳ್ತಾ ಇರ್ತಕ್ಕಂಥ ಇಜಾನ್ ಮತ್ತೆ ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ 7 ಚೆಂಡುಗಳಲ್ಲಿ. 7ಕ್ಕೆ 2. ಬಹಳ ಶೋತಬದ್ಧ ಹೊಡೆತ. ಈ ಮುಖಾಂತರವಾಗಿ ಇಜಾನ್ ಉಡುಪಿಯ ತಂಡ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳು, ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಗೌರವ, ಅದು ಕೂಡ ಡೌಟ್ಲೆಸ್ ಸೆಲೆಕ್ಷನ್. 65ರ ಟಾರ್ಗೆಟ್ 42 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಗೌರೀಶ ಆಚಾರ್ಯ ಪಂದ್ಯಶ್ರೇಷ್ಠ ಪ್ರಶಸ್ತಿ